ನಮಗೆ ಫೋನ್ ಬಂದಿದ್ದು ರಾತ್ರಿ 7 ಗಂಟೆಗೆ ನಮಗೆ ಫೋನ್ ಬಂತು. ಆವಾಗ ಹೇಳಿದರು ಕಮಲಮ್ಮ ತೀರೋಗಿದ್ದಾರೆ ಅಂತ. ಒಬ್ಬರೇನೇ ಇದ್ದಿದ್ದು ಅದಿಲ್ಲ. ರಾತ್ರಿ ಏನೂ ಗೊತ್ತಿಲ್ಲ ನಮಗೆ. ಫೋನ್ ಬಂದಾಗ 9 ಗಂಟೆಗೆ 7 ಗಂಟೆಗೆ ಫೋನ್ ಬಂದಾಗ ತೀರೋಗಿದ್ದಾರೆ ಅಂದರು. ನಮಗೆ ಮತ್ತೆ ಬೆಳಗಿನ ಜಾವ ಗೊತ್ತಾಗಿದ್ದು 7 ಗಂಟೆಗೆ. ಏನಾಗಿತ್ತು? ಅದೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿದರು. ಕೊಲೆ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಅತ್ತೆನೇ ಆಗಬೇಕು. ನಮಗೆ ಅತ್ತೆ, ನಮ್ಮ ಅಪ್ಪನ ತಂಗಿ. ಇವಾಗ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ಒಡವೆ ಇದ್ವಲ್ಲ, ಒಬ್ಬರೇ ಇದ್ರು, ಒಂಟಿ ಮಹಿಳೆ, ಅದಕ್ಕೋಸ್ಕರ ಕೊಲೆ ಮಾಡಿದ್ದಾರೆ. ರಗ್ಗು ಹಚ್ಬಿಟ್ಟು ಸ್ಕ್ರೀನ್ಗೆ ಪಿನ್ ಹಾಕ್ಬಿಟ್ಟು ಹೋಗಿದಾರಂತೆ. ಸ್ಕ್ರೀನ್ ಏನು ನೋಡ್ದಂಗೆ ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ. ಆ ಫೋನ್ ಎಲ್ಲ ಮಾಡಿದ್ರಲ್ಲ ನಮ್ಮ ಚಿಕ್ಕಪ್ಪ ಎಲ್ಲ, ಆವಾಗ ಇವ್ರು ಫೋನ್ ಎಲ್ಲ ಎತ್ತಿಲ್ಲ. ಆಮೇಲೆ ಲಾಸ್ಟಿಗೆ ಮನೆಗೆ ಹೋಗಿ ನೋಡಿದಾಗ ನಮ್ಮ ಚಿಕ್ಕಪ್ಪನ ಮಗ ಸತ್ತೋಗಿದ್ದಾರೆ ಅಂತ ಗೊತ್ತಾಗಿತ್ತು. ನಾವು ಅಂದರೆ ಶುಗರು ಏನೋ ಹಾರ್ಟ್ ಅಟ್ಯಾಕ್ ಏನೋ ಆಗಿರ್ಬೋದು ಅಂತ ನಮ್ಗೆ ಈ ಥರ ಮಾಹಿತಿ ಇತ್ತು. ಆಮೇಲೆ ಲಾಸ್ಟಿಗೆ ಬೆಳಗ್ಗೆ ಗೊತ್ತಾಯಿತು ಮರ್ಡರ್ ಮಾಡಿದ್ದಾರೆ ಅಂತ. ಫೋನ್ ಮಾಡಿದರು. ಇಲ್ಲಿ ಒಂದು ಸ್ವಲ್ಪ ಕಲೆ ಎಲ್ಲ ಆಗಿತ್ತಂತೆ. ಇಲ್ಲೆಲ್ಲ ಗೆಬ್ರಿದೆಲ್ಲ, ಕಿವಿ ಒಂದು ತುಂಡು ಮಾಡಿದ್ದಾರೆ. ಆ ಥರ ಮಾಹಿತಿ ಗೊತ್ತಾಗಿತ್ತು ನಮಗೆ. ಇಲ್ಲ ಅಷ್ಟೋ ತನಕ ಗೊತ್ತಿರಲಿಲ್ಲ ನಮಗೆ. ಚೈನ್ ಹುಡುಕ್ದಾಗಲೇ ಗೊತ್ತಾಗಿರೋದು ಮಾಹಿತಿ. ಅನಾರೋಗ್ಯನೇ ಅನ್ಕೊಂಡಿದ್ದು ನಾವು. ಆಮೇಲೆ ಕೊನೆಗೆ ಚೈನ್ ಇಲ್ಲ, ಉಂಗ್ರ 2 ಉಂಗ್ರ ಇದ್ವು ಅಂತೆ, ಅವಿಲ್ಲ. ಹಂಗಾಗಿ ಅವಾಗ ಗೊತ್ತಾಗಿದ್ದು ನಾವು. ಒಂದು ಮಾಂಗಲ್ಯ ಸರ, 2 ಉಂಗ್ರ, ಓಲೆ, 8 ಸಾವಿರ ಕ್ಯಾಶ್. ಹೌದೌದು, ಅದೇ ಪಕ್ಕ ಅದೇನೆ. ಏನು ನಮಗೆ ಮಾಹಿತಿ ಗೊತ್ತಿರೋ ಫಸ್ಟ್ ಒಂದ್ಸಲ ಸರ ಕಿತ್ಕೊಂಡು ಹೋಗಿದ್ರು. ಬಟ್ ಅವರೇ ಇರ್ಬೋದು, ಏನು ಗೊತ್ತಿಲ್ಲ. ಹೌದೌದು, ಅವ್ರ ಜೀವನ ಅವ್ರು ಮಾಡ್ತಾ ಇದ್ರು. ಯಾರ ಆಶ್ರಯ ಏನು ಬೇಡ, ಅವ್ರ ಜೀವನ ಅವ್ರು ಮಾಡ್ತಾ ಇದ್ರು. ಪಾಪ ಅವ್ರಿಗೆ ಈ ತರ ಮಾಡಿದ್ರು. ಅವರೇ ಹೆಲ್ಪ್ ಮಾಡೋರು ಬೇರೆಯವ್ರಿಗೆ. ಅವ್ರ ಪೆನ್ಷನ್ ಬರೋದು, ಆರಾಮಾಗಿದ್ರು. ಭಯ, ಅಯ್ಯೋ ತುಂಬಾ ಭಯನೇ. ನಾವು ಒಬ್ಬೊಬ್ಬರೇ ಇದೀವಿ, ನಮಗೂ ಭಯನೇ. ನೋಡಿ ನೀವೇನ್ ಕ್ರಮ ತಗೋತೀರಾ ಎಲ್ಲ ಮೀಡಿಯಾದರು. ಶಿಕ್ಷೆ ಆಗ್ಬೇಕು. ನನ್ನ ಮಕ್ಕಳು ಯಾರು ಕೊಲೆ ಮಾಡಿದಾರೆ ಅವ್ರಿಗೆ ಆ ಥರ ಶಿಕ್ಷೆ ಆಗ್ಬೇಕು. ಆ ಥರ ಆಗ್ಬೇಕು. ನೋಡಿ ನಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ. ನಮ್ಮ ಅತ್ತೆ, ನಮ್ಮ ಅಪ್ಪನ ತಂಗಿ. ವಸಂತ.